ಓ ಅಮ್ಮ, ಫೋನೇ ಮಾಡಿಲ್ಲ, ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ? ಆ ಮಗ್ನೆ, ದೊಡ್ಡ ಮಗ ಮನೆ ಬಿಟ್ಟು ಓಡಿಸ್ಬಿಟ್ಟ. ಎಲ್ಲಿ ಹೋಗ್ಬೇಕು ಏನು ಅಂತ ಗೊತ್ತಾಗ್ದೆ, ಅದಕ್ಕೆ ನಿನ್ ಮನೆಗ್ ಬಂದೆ. 4 ದಿವಸ ಇರಕ್ಕೆ ನಿನ್ ಮನೆಗ್ ಜಾಗ ಕೊಡ್ತೀನಪ್ಪ. ಅಮ್ಮ, ಇದು ನಿಮ್ಮನೇನೆ ಅಲ್ವಾ? ಬನ್ನಿ, ಒಳಗಡೆ ಬನ್ನಿ, ಕುತ್ಕೊಳ್ಳಿ. ಬಂದೆ, ಒಂದ್ ನಿಮಿಷ. ಚಿನ್ನು, ಅಮ್ಮನ್ನ ಅಣ್ಣ ಮನೆ ಬಿಟ್ಟು ಓಡಿಸ್ಬಿಟ್ಟಂತೆ, ಇಲ್ಲೇ ಇರ್ತೀನಿ ಅಂತ ಹೇಳ್ಕೊತವ್ರೆ ಕಣ. ಅಯ್ಯೋ, ಏನ್ ನಿಮ್ ಅಮ್ಮನ್ ಪ್ರಾಬ್ಲಮ್? ನಿಮ್ ಅಣ್ಣ ಮನೆ ಬಿಟ್ಟು ಓಡಿಸ್ತಾನು ನೇರ ಬಂದ್ ನಮ್ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರಾ? ನೋಡು, ನಮ್ ಮನೆ ಈಗ್ಲೇ ಚಿಕ್ಕದು. ಅವ್ರು ಇಲ್ಲೇ ಇರ್ತೀನಿ ಅಂತ ಬಂದ್ರೆ ನಾನೇ ಮಲ್ಕೊಳ್ಳೋದು, ಅವ್ರನ್ನೇ ಮಲಗ್ಸೋದು? ಇಲ್ಲ, ನಿನ್ ಕೈಲಿ ಆಗಲ್ಲ ಬಿಡು. ನಿಮ್ ಅಮ್ಮಂಗ್ ನಾನೇ ಹೇಳ್ತೀನಿ ಮನೇಲಿ ಜಾಗ ಇಲ್ಲ ಅಂತ. ಅಮ್ಮ, ಹೌದಮ್ಮ, ನಾನೇ. ಅತ್ತೆ ಬಂದವಳೆ ಓಡಿಸ್ಕೊಡೋಣ ಅಂತ ಬಂದ. ತಾಯಿ ಅಂದ್ರೆ ಎಲ್ಲಾರ್ಗು ಒಂದೇ ತಾನೆ. ನಿಜವಾಗ್ಲೂ ನಾನು ಹೆತ್ತ ಮಗಳ ನೀನು. ನಿಮ್ಮತ್ತೇನೆ ನೀನ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ಮೇಲೆ ನನ್ನೆಲ್ಲವ ನೋಡ್ಕೊಂತೀಯ ನೀನು? ರೋಡಲ್ಲಿ ಭಿಕ್ಷೆ ಬೇಡ್ಕೊಂಡ್ಬೇಕಾದ್ರೆ ತಿಂತೀನಿ. ನಿನ್ ಮನೇಲಂತೂ ಇರಲ್ಲಮ್ಮ ನಾನು. ಮಗ ತಾಯಿ ಅಂದಿರ ಬೀಳಿಗಕ್ಕ, ಮಗಳು ಅತ್ತೆ ಅಂದಿರ ಬೀಳಿಗಕ್ಕ. ದೇವ್ರೇ, ಇಂಥ ಮಕ್ಳು ಯಾರು ಬೇಡಪ್ಪ ದೇವ್ರೇ, ಬೇಡ ಬೇಡ. ವಯಸ್ಸಾದವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ, ಚೆನ್ನಾಗಿ